ಹೇಮಲತಾ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾರೆ. ಎಲ್ಲರಿಗೂ ಸ್ಟಾರ್ಟಿಂಗ್ ದೊಡ್ಡದಿದೆ ಜಾಗದ ರಾಜಣ್ಣ ನೀನು ಮಾಡಿದ್ದೇನಪ್ಪ ಅಲ್ಲಿ ಯಾರಾಗಲಿ ನಿಮ್ಮ ಇಲಾಖೆದೇನೆ ನೀನು ಮಾಡಿದ್ರೆ ನಾನು ಮಾಡ್ದಂಗೆ ಲೆಕ್ಕ ಅದು. ಅದನ್ನು ಕಟ್ಟಡ ಚೆನ್ನಾಗಿದೆ, ನನಗೆ ಅಲ್ಲಿಗಿನ ಕಟ್ಟಡ ಈ ಕಟ್ಟಡ ಚೆನ್ನಾಗಿದೆ. ಇದೇ ರೀತಿ ಕಟ್ಟಡಗಳು ಎಲ್ಲದೂ ಕೂಡ ಬರಬೇಕು. ನೋಡಪ್ಪ CDP ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಇದು ಮಹಿಳೆಯರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೇಂದ್ರ. ಅದು ಆರೋಗ್ಯವಂತರಾಗಿರ್ಬೇಕು, ಈ ರೀತಿ ಚೆನ್ನಾಗಿರಬೇಕು, ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂತಕ್ಕಂಥ ಮಾತು ಹೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಭಾಳ ಬೇಗ ಅಧಿಕಾರಿಗಳೆಲ್ಲರೂ ಕೂಡ ಟೊಮೊಟೊದಲ್ಲಿ ನಾನು ಟೊಮೊಟೊ ರೈಸ್ ಅಂತ ಹೇಳಿದೆ. ಟೊಮೊಟೊ ರೈಸ್ ಅಂತಂದಾಗ ತಾಂಬಂದು ಕೊಟ್ಟದ್ದು ತಿಂದೆ. ಆಮೇಲೆ ನಾನು ಪಕ್ಕದಾಗಿದ್ದನೊಬ್ಬ ಏನು ಮಾಡ್ದೆ, ನನಗೂ ಒಂದು ಟೊಮೊಟೊ ರೈಸ್ ತಾಂಬ, ಏನು ಮಿಕ್ಸ್ ಮಾಡಬೇಡ ಅಂತ ಕಿವಿಲಿ ಹೇಳ್ದ. ಅಂದರೆ ಬಣ್ಣ ಹಾಕಬೇಡ ಅಂತವ. ನಾನು ಊಟ ಮಾಡ್ತಿದ್ದೆ, ನಾನು ನೋಡಿದೆ, ನಾನು ಊಟ ಮಾಡ್ತಿರೋದು ಬಣ್ಣನೇ ಒಂಥರ ಐತೆ, ಅವನು ತಂದಿಟ್ಟು ಬಣ್ಣನೇ ಒಂಥರ ಐತೆ. ಅಂದರೆ ಎಲ್ಲ ಕೆಮಿಕಲ್ ರಾಸಾಯನಿಕ ವಸ್ತುಗಳನ್ನ ಹಾಕಿ ನಮ್ಮನ್ನು ಕೊಲ್ಲೋಂಥ ಕೆಲಸವನ್ನು ಮಾಡ್ತಾರೆ. ಕೈ ಮುಗಿದು ಹೇಳ್ತೀನಿ, ನೀವು ಆಚೆ ಹೋಗಬೇಡಿ. ನಿಮ್ಮ ಮನೇಲಿರೋ ಮಕ್ಕಳನ್ನ ನಿಮ್ಮ ಹೊಲದಲ್ಲಿ ನಿಮ್ಮ ಏನು ಸಿಗುತ್ತೋ ಅದನ್ನು ತಿನ್ನಿಸೋಂಥ ಕೆಲಸ ಮಾಡಿ. ಉಪವಾಸ ಇದ್ರೂ ಚಿಂತೆ ಇಲ್ಲ, ಈ ಹೊರಗಡೆ ಆಹಾರಗಳನ್ನ ಯಾವುದು ತಿನ್ನೋವಂಥ ಕೆಲಸವನ್ನು ಮಾಡಬೇಡಿ. ಯಾಕಂದರೆ ದುಡ್ಡಿನ ಆಸೆಗೋಸ್ಕರ ಎಲ್ಲರೂ ಕೂಡ ಇವತ್ತು ಕೆಟ್ಟಿದ್ದಾರೆ ಅಂದರೆ ಅಷ್ಟೇ ಕೆಟ್ಟಿದ್ದಾರೆ. ಅವ್ರನ್ನ ಯಾರು ಪೊಲೀಸರು ಕಂಟ್ರೋಲ್ ಮಾಡಲ್ಲ, ಯಾರು ಕಂಟ್ರೋಲ್ ಮಾಡಲ್ಲ, ಅಧಿಕಾರಿಗಳು ಕಂಟ್ರೋಲ್ ಮಾಡಲ್ಲ, ಅವ್ರ ಮೇಲೆ ಕ್ರಮನೂ ತಗೊಳೋದಿಲ್ಲ. ಈ ಥರ ಆಗಿದೆ. ಈ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಮಿಕ್ಸ್ ಮಾಡಿ ನಿಮ್ಗೇನಪ್ಪ ಹೆಣ್ಮಕ್ಳಿಗೆ ಅಂದರೆ ಬಣ್ಣವಾಗಿರಬೇಕು, ನಾಲಿಗೆ ರುಚಿಸಿದ್ರೆ ಭಾಳ ಚೆನ್ನಾಗಿದೆ ಅಂತೇಳಿ. ಏನಮ್ಮ ಶ್ರೀನಿವಾಸ್ಗೂ ಹಂಗೆ ಇರ್ತಾನ? ನಾಲಿಗೆ ರುಚಿನೇ ನಾವು ನೋಡ್ತೀವಿ. ಅದರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಆರೋಗ್ಯನ ಕಾಪಾಡಬೇಕು, ಮಹಿಳೆಯರ ಆರೋಗ್ಯವನ್ನು ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಅಂಗನವಾಡಿ ಕೇಂದ್ರದಲ್ಲಿ ಇದಕ್ಕೆ ನಿಮಗೆ ಸಲಹೆಯನ್ನು ಕೊಡೋದಕ್ಕೆ, ಶುಶ್ರೂಷೆ ಕೊಡೋದಕ್ಕೆ, ನಿಮಗೆ ನಿಮ್ಮ ಸಹಾಯಕ್ಕೆ ನಿಲ್ಲೋದಕ್ಕೋಸ್ಕರ ಇರ್ತಕ್ಕಂಥ ಕೇಂದ್ರ. ಈ ಕೇಂದ್ರಕ್ಕೆ ಬಹುಶಃ ಒಳ್ಳೆಯದಾಗಲಿ. ಇಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಒಳ್ಳೆಯ ಮಕ್ಕಳು ಇವತ್ತು ಒಳ್ಳೆ ಮಕ್ಕಳು ಅಂತಂದರೆ ಇವತ್ತು ಆರೋಗ್ಯವಂತರಾಗಿ ಮಕ್ಕಳಾಗಿ ಇವತ್ತು ಬರೋದಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಎಲ್ಲೋ ಒಂದು ಕಡೆಗೆ ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಮಕ್ಕಳ ಕೈಗೆ ಈ ಮೊಬೈಲ್ನ ಕೊಡೋಕೆ ಹೋಗಬೇಡಿ. ಮೊಬೈಲ್ನ ನೀವು ಕೊಟ್ಟರೆ ಅದು ಏನಾಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ಒಂದು 3 ತಿಂಗಳಲ್ಲಿ ನಾನೆಲ್ಲ ಬರ್ತಾ ಇರಬೇಕಾದಾಗ ಒಂದು ಊಟಕ್ಕೆ ಹೋದೆ. ನಾನು ಹೋದ್ರೆ ದಾಬಾಗಿಗಳಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದರು. ಆ ಮಗು ಅಳ್ತಲೇ ಇತ್ತು ಅಂದರೆ ಅಷ್ಟಿಷ್ಟು ಅಳ್ತಿರಲಿಲ್ಲ. ಆವಾಗ ಅಲ್ಲಿ ನನ್ನ ಜೊತೆಗಿದ್ದಾರಲ್ಲಿ ಪೊಲೀಸರು ಹೇಳಿದ್ರು, ಅವ್ರ ಮಂತ್ರಿಗಳು ಅವ್ರ ಎದುರಿಗೆ ಹಿಂಗೆಲ್ಲ ಗಲಾಟೆಗಳು ಮಾಡಬಾರ್ದು, ನಿಮ್ಮ ಮಗು ಎತ್ಕೊಂಡು ಹೋಗಿ ಅಂತೇಳಿ. ನಾನು ಹೇಳಿದೆ, ಮಗು ಎತ್ಕೊಂಡು ಹೋಗ್ಬೇಡ, ಸುಮ್ಮನಿರಪ್ಪ ಅಂದೆ. ಅದಕ್ಕೆ ಏನು ಮಾಡಿದ್ರು, ಏನು ಹಣ್ಣು ಕೊಟ್ಟರು ತಿನ್ನೋಕ್ಕೆ ತಯಾರಿಲ್ಲ. ಮೊಬೈಲ್ ಕೊಟ್ಟಳು ತಾಯಿ, ಮೊಬೈಲ್ ಕೊಟ್ಟ ತಕ್ಷಣ ಮಗು ಅಳೋದು ನಿಂತುಬಿಡ್ತು. ಅಂದರೆ ಎಲ್ಲಿವರೆಗೂ ಕೂಡ ಅಡಿಕ್ಟ್ ಆಗಿದ್ವಿ ನಾವು. ಮಕ್ಕಳನ್ನು ಯಾವ ರೀತಿ ಕೆಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಅದರಿಂದ ಮಕ್ಕಳ ಕೈಗೆ ಮಾತ್ರ ಇದನ್ನು ಮೊಬೈಲ್ನ ಕೊಡಬೇಡಿ. ಅವ್ರಿಗೆ ಆ ಗೀಳು ಹೋಗಬಾರ್ದು. ಮೊಬೈಲ್ನಲ್ಲಿ ಏನು ಬರುತ್ತೆ ಬಿಡುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಏನು ಆಗ್ತಾ ಇದೆಯೋ ಆಗದೇ ಇರೋದನ್ನು ಎಲ್ಲದೂ ತೋರಿಸೋದೇ ಇವತ್ತು ಮೊಬೈಲ್ನಲ್ಲಿ. ನಾವು ಯಾವತ್ತೂ ಕೂಡ ಮೊಬೈಲ್ನ ಅಡಿಗಾಳ ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ, ಆದರೂ ಕೂಡ ನಾನು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಲೇಬೇಕು ಅಂತಕ್ಕಂಥ ಆದ್ಯತೆ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ವಯಸ್ಸಲ್ಲಿ ಚಿಕ್ಕವಾಗಿರ್ತೀವಿ, ಮಗುವಾಗೆ ಬರ್ಲಿತ್ತೀವಿ. ಬೆಳೀತಾ ನಮ್ಮೊಬ್ಬ ಮನುಷ್ಯನಾಗ್ತೀವಿ. ಆಮೇಲೆ ಮುಪ್ಪಾಗ್ತದೆ, ಕೊನೆ ಒಂದು ದಿವಸ ನಾವು ಕಾಲಗರ್ಭದಲ್ಲಿ ಸೇರ್ತೀವಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮಕ್ಕಳ ಭವಿಷ್ಯವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು, ರೂಪಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇರ್ತಕ್ಕಂಥದ್ದು. ಅಪೌಷ್ಟಿಕತೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಆಹಾರದಲ್ಲಿ ಬದಲಾವಣೆ ಆಗಿದೆಯೋ ಅಥವಾ ಯಾವ ರೀತಿಯ ಬದಲಾವಣೆ ಆಗಿದೆಯೋ, ಮನುಷ್ಯನಿಗೆ ಮಗುವಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕತೆ ಅಂತಕ್ಕಂಥದ್ದೇ ಇರೋದಿಲ್ಲ. ಆದರೆ ಮಗುವಿಗೆ ಏನು ಬೇಕು ಅಂತ ಹೇಳಿದ್ರೆ, ಅವರಿಗೆ ನಾವು ಈಗೆಲ್ಲ ಮಾತಾಡ್ತೀವಿ ನಾವು ವಿಟಮಿನ್ಗಳು ಅಂತ ಹೇಳ್ತೀವಿ. ಈಗ ಎಲ್ರಿಗೂ ಅರ್ಥ ಆಗುತ್ತೆ. ವಿಟಮಿನ್
ವಿಟಮಿನ್ ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಅಂತ ಇದೆ. ಇದನ್ನು ನಮ್ಮ ಅಂಗನವಾಡಿ ಟೀಚರ್ಸ್ ನೀವೆಲ್ಲರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು. ಈ ಯಾವುದರಲ್ಲಿ ಈಗ ನಮಗೆ ಕಾಯಿಲೆ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇರೆ, ಕಾಯಿಲೆನೇ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಾಯಿಲೆ ಬರದೇ ಇರತಕ್ಕಂಥದ್ದಕ್ಕೂ ಕೂಡ ಪರಿಹಾರ ಇದೆಯಾ ಅಂತಂದರೆ ಇದೆ. ಅದು ಯಾರ ಕೈಲಿದೆ ಅಂದರೆ ನಮ್ಮ ಕೈಲಿ ಇದೆ. ನಮಗೆ ಒಂದು ನಾನು ಹೇಳ್ತೀನಿ, ಇವತ್ತು ಮಗು ಒಂದು ಬೆಳಿಬೇಕಾದಂಥ ಸಂದರ್ಭದಲ್ಲಿ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ತಾಯಿ ಮಕ್ಕಳ ಆಸ್ಪತ್ರೆಯನ್ನು ನಾನು ಸಿರಾದಲ್ಲಿ ಮಾಡಿದೆ. ಅದನ್ನು ಬಹುಶಃ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ತುಮಕೂರಿಗಿನ್ನಲ್ಲೂ ಕೂಡ ಫೇಮಸ್ ಆಗಿರ್ತಕ್ಕಂಥದ್ದು ತಾಯಿ ಮಕ್ಕಳ ಆಸ್ಪತ್ರೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ತಾಯಿ ಗರ್ಭಿಣಿ ಆದ ತಕ್ಷಣ, ಗರ್ಭಿಣಿಯಾಗಿ ಆಕೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವತ್ತಿನಿಂದಲೂ ಕೂಡ ಡಾಕ್ಟರ್ಗಳ ಆರೈಕೆ ಬೇಕಾಗ್ತದೆ, ಶುಶ್ರೂಷೆ ಬೇಕಾಗ್ತದೆ, ಸಲಹೆ ಬೇಕಾಗ್ತದೆ. ಈಗ ಏನಾಗಿದೆ ಅಂದರೆ, ಕಾಯಿಲೆ ಆಯಿತು ಅಂದರೆ ಆಸ್ಪತ್ರೆಗೆ ಹೋಗೋದಷ್ಟೇ. ಅವ್ರಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನು ಇರಬೇಕು ಅಂತಕ್ಕಂಥದ್ದು ನಾವು ಯಾರು ಹೇಳೋಕ್ಕೆ ಹೋಗಲ್ಲ. ಯಾವ್ದಾರು ಆಸ್ಪತ್ರೆಯಲ್ಲಿ ಹೇಳ್ತಾರ? ಯಾವ ಆಸ್ಪತ್ರೆಯಲ್ಲಿ ಹೇಳಲ್ಲ, ಯಾವ ಡಾಕ್ಟ್ರುಗಳು ಹೇಳಲ್ಲ. ಅವ್ರಿಗೆ ಜಲ್ದಿ ಇಂಜೆಕ್ಷನ್ ಚುಚ್ಚಬೇಕು, ಮಾತ್ರೆ ಕೊಡಬೇಕು, ಕೊಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ತಿರ್ಬೇಕು ಅವ್ರಿಗೆ ಬೇಗ. ಆದರೆ ಸಲಹೆ ಇವತ್ತು ರೋಗಿ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ವ್ಯವಧಾನನೇ ಇವತ್ತಿಲ್ಲದೆ ಇರತಕ್ಕಂಥದ್ದು. ಸೊ ಈ ಹಿನ್ನೆಲೆ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ, ಮಗುವಿನ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರನೇ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನವರು ಒಂದು ಡೈರೆಕ್ಷನ್ ಕೊಟ್ಟು ಇವತ್ತು ನಮಗೆ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಏನಪ್ಪ CDP ಕಾರ್ಯಕ್ರಮ ಅದು ಪೂರಕ ಪೌಷ್ಟಿಕ ಅಂದರೆ ಏನಂತ, ಪೂರಕ ಪೌಷ್ಟಿಕ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದು ಎಲ್ರಿಗೂ ಪೂರಕವಾಗಿರ್ತಕ್ಕಂಥ ಪೌಷ್ಟಿಕತೆಯನ್ನು ಏನು ಅಂತಕ್ಕಂಥದ್ದನ್ನು ಕೊಡಬೇಕಾದಾಗ ಮಕ್ಕಳಿಗೆ ಈ ರೀತಿಯಾಗಿ ಕೊಡಬೇಕು. ಅಷ್ಟೇ ಸರಿ ಸಮಾನವಾಗಿ ಇಲ್ಲಿ ಬರದೇ ಇರತಕ್ಕಂಥ ಈ ವ್ಯಾಪ್ತಿನಲ್ಲಿ ಸೇರತಕ್ಕಂಥ ಹೆಣ್ಣುಮಕ್ಕಳಿಗೆ, ಗರ್ಭಿಣಿ ಹೆಂಗಸರಿಗೆ ಪೌಷ್ಟಿಕತೆಯನ್ನು ಕೊಡಬೇಕು. ಅದರ ಮಾತೃಪೂರ್ಣ ಯೋಜನೆ ಈ ರೀತಿಯಾಗುತ್ತೆ. ಹೆಸರನ್ನ ಬೇರೆ ಬೇರೆ ಹೆಸರಿನಲ್ಲಿ ಕೊಡ್ತವೆ. ಇಲ್ಲಿ ಸರಸ್ವತಮ್ಮ ಇಲ್ಲೆಲ್ಲ ಇದಲ್ಲ, ಈಗ ಕೇಳಿಲಿ ಇದೇನಾಗುತ್ತೆ ಅಂದರೆ, ನೀವು ನಾವೇನಾಗಿದೆ ಹಳ್ಳಿಯಿಂದ ಬೆಳೆದಿರ್ತಕ್ಕಂಥವ್ರು, ನಾವು ಹೊಲದಲ್ಲಿ ಏನು ಬೆಳಿತೀವಿ ಅದನ್ನು ನಾವು ತಿನ್ನೋದಿಲ್ಲ. ಈಗ ಎಲ್ಲಿಯರು ಊರಿಗೆ ಸಿರಾಕ್ ಹತ್ರವಾಗಿದೆ, ಸಿರಾಕ್ ಹೋಗಿ ತರಕಾರಿ ತಗೊಂಡು ಬರೋದೇ ವಿನಃ ಅಲ್ಲಿ ಬಂದು ತಿಂತೀವಿ ವಿನಃ ನಾವು ಹೊಲ್ದಾಗಿರೋದೇನು ತಿನ್ನೋದಿಲ್ಲ. ಅನ್ಗೋನೆ ಸೊಪ್ಪು ತಿನ್ನಲ್ಲ ನಾವು. ಹೊಲದಲ್ಲಿ ಬೇಲಿನಲ್ಲಿ ಬೆಳೆದಿರೋ ಸೊಪ್ಪುಗಳನ್ನು ತಿನ್ನೋವಂಥ ಕೆಲಸವನ್ನು ಮಾಡಿದರೆ ನಮಗೆ ಕಾಯಿಲೆನೇ ಬರೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ಪರಿಪಾಠ ಹೋಗಬೇಕು ಅಂತ ಹೇಳಿದ್ರೆ, ನಮಗೆ ಕಾಯಿಲೆ ಬರಲೇಬಾರ್ದಪ್ಪ. ಯಾಕೆ ಬರಬೇಕು? ನಮಗೆ ಮನುಷ್ಯನಿಗೆ ಬುದ್ಧಿ ಇದೆ, ಜೀವ ಇದೆ, ಎಲ್ಲದೂ ಕೂಡ ಇದೆ. ತನ್ನನ್ನು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿನೂ ಕೂಡ ಅವನಿಗಿದೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಮೊದಲು ತಾಯಂದರಿಗೆ ಬುದ್ಧಿ ಹೇಳಬೇಕು. ತಾಯಂದರಿಗೆ ಹೇಳಿ, ತಾಯಿಯಾದವಳು ಅವಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೂಡ, ಯಾವ ರೀತಿ ಬೇಕಾದ್ರೂ ಕೂಡ ಆರೋಗ್ಯವನ್ನು ಕಾಣೋದಕ್ಕೆ ಸಾಧ್ಯ. ನನಗೆ ತಮಾಷೆಗೆ ಹೇಳ್ತಿದ್ದೇನೆ, ನನಗೆ ಬೆಳಗ್ಗೆ ಈಗ ಒಂದು ಮದುವೆಗೆ ಹೋಗಿದ್ದೆ. ಏನಣ್ಣ ನಿನ್ಗೆ ವಯಸ್ಸಾಗಿಲ್ವ ಅಂದರು. ಇಲ್ಲ ವಯಸ್ಸಾಗಿದೆ. ಯಾಕೆ ವಯಸ್ಸಾಗಿಲ್ಲ ಅಂತ ಕೇಳಿದೆ. ನಿನ್ನ ವಯಸ್ಸಾದಾಗ ಕಾಣಲ್ಲ ಅಂದರು. ಹೌದಪ್ಪ, ಅದಕ್ಕೆ ಕಾರಣ ಏನು ಅಂತಂದರೆ ನಾನು ಹೆಂಡ್ತಿನ ಕಾರಣ ಏನಂತಂದರೆ, ನನಗೆ ಕೊಡೋದೇನು ಈಗ ಬೆಳಿಗ್ಗೆ ನಾನು ಸೋರೆಕಾಯಿ ಜ್ಯೂಸ್ ಕುಡಿದು ಬಂದಿದ್ದೀನಿ. ಸೋರೆಕಾಯಿ ಅಂದರೆ ಏನು ನಾವು ರೈತರು ಬೆಳೀತಾರೋ ಅದನ್ನು ತಿನ್ನೋವಂಥ ಕೆಲಸವನ್ನು ಮಾಡಿದ್ರೆ ಸಾಕು. ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಲಿ ಇರ್ತಕ್ಕಂಥದ್ದು, ಅದನ್ನು ಆರೋಗ್ಯವನ್ನು ಯಾಕೆ ಕಾಪಾಡಬೇಕು ಅಂತಕ್ಕಂಥದ್ದನ್ನು ತಾಯಂದಿರಿಗೆ ಹೇಳುವಂಥ ಕೆಲಸವನ್ನು ಮಾಡಬೇಕು. ತಾಯಂದಿರು ಮನಸ್ಸು ಮಾಡಿದರೆ ಇವತ್ತು ಮಕ್ಕಳ ಆರೋಗ್ಯನೂ ಕೂಡ ಸರಿ ಇರ್ತದೆ. ಮತ್ತು ಭವಿಷ್ಯದಲ್ಲಿ ಕೂಡ ಅವರು ಇವತ್ತು ದೃಢಕಾಯರಾಗಿ ಬೆಳೆದು ಮಾನಸಿಕವಾಗಿ ಸ್ವಸ್ಥತೆಯನ್ನು ಉಳಿಸ್ಕೊಂಡು ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ನಿನ್ನೆ ದಿವಸ ಒಂದು TV ನಲ್ಲಿ ನೋಡಿದೆ, 3 ಜನ ಮಕ್ಕಳು TV 7ನೇ ಮಾಡಿಯಿಂದ ಬಿದ್ದು ಸತ್ತೋಗಿದ್ದಾರೆ. ಮಾನಸಿಕವಾಗಿ ಖಿನ್ನತೆ, ಮಾನಸಿಕವಾಗಿರ್ತಕ್ಕಂಥ ರೋಗಗಳು ಇದು ಯಾವುದೇ ಆಗಲಿ ಅದನ್ನು ಮಕ್ಕಳನ್ನ 18 ವರ್ಷ 20 ವರ್ಷ ಆಗೋವರೆಗೂ ಕೂಡ ಅವ್ರಿಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ತಾಯಿ ಕೆಲಸ. ಆ ಕಾರಣಕ್ಕೋಸ್ಕರ ಈ ಅಂಗನವಾಡಿಯನ್ನು ಇಷ್ಟೊಂದು ಹೆಚ್ಚು ಪ್ರೋತ್ಸಾಹವನ್ನು ಮಾಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ನಿಮ್ಮ ಮನುಷ್ಯ ಹುಟ್ಟಿದ ಮೇಲೆ ನಾವು ನನಗೆ ವಯಸ್ಸಾಯಿತು, ನಿನಗಿನ್ನೂ ವಯಸ್ಸಾಗಿಲ್ಲ ಅಂತೇಳಿ ಯಾಕೆ ಕೇಳಬೇಕು?